ರೀತಿಯಾಗಿ ನನ್ನ ಸ್ವಾರ್ಥ ಇಷ್ಟೇ, ಹೈದರಾಬಾದ್ ಕರ್ನಾಟಕದಲ್ಲಿ 7 ಜಿಲ್ಲೆಗಳೇನು ಬರ್ತಾ ಇದ್ದಾರೋ ಆ 7 ಜಿಲ್ಲೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಟೈಮಲ್ಲಿ 3,000 ಕೋಟಿ ರೂಪಾಯಿ ಈ ಭಾಗಕ್ಕೆ ವಿಶೇಷವಾದಂತಹ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ದೀವಿ. ಈ ಸರ್ಕಾರ ಬಂದ ನಂತರ 5,000 ಕೋಟಿ ಮಾಡಿದಿಲ್ಲ ಅಂತ ಹೋಗಲ್ಲ, ಆದ್ರೆ 3,000 ಕೋಟಿಗೂ ಖರ್ಚು ಮಾಡಲಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ಎಲ್ಲ ಹುದ್ದೆಗಳು, ಬ್ಯಾಕ್ಲಾಗ್ ಹುದ್ದೆಗಳು ಅವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪರು ಸೇರಿ ಈ ಭಾಗಕ್ಕೆ ವಿಶೇಷವಾದಂತಹ ಒಂದು ರೀತಿ ಇಂಟ್ರೆಸ್ಟ್ ಅನ್ನು ನೋಡಿಸಿ ಹುದ್ದೆಗಳನ್ನು ಭರ್ತಿ ಮಾಡುವಂತ ಕೆಲಸ ಮಾಡಿದ್ವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸಂಡೂರು ಮತ್ತು ಕೂಡ್ಲಿಯಲ್ಲಿ ಇವತ್ತು ಟೀಚರ್ಸ್ ನ ಕೊರತೆ ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಹತ್ತತ್ರ 7-8 ಸಾವಿರ ಹುದ್ದೆಗಳು ಖಾಲಿ ಇದಾವೆ. ಈ ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ಕೂಡ ಖಾಲಿ ಇದಾವೆ. ಇನ್ನು ಯಾವ್ಯಾವ ತುಂಬಬೇಕಾದ್ರೆ ಎಲ್ಲ ಇಲಾಖೆಗಳು ಕೂಡ ಇವತ್ತು ಎಲ್ಲ ಹುದ್ದೆಗಳು ಕಡಿಮೆ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಧ್ವನಿಯನ್ನು ಮಾಡಬೇಕಾದ್ರೆ ವಿಧಾನ ಪರಿಷತ್ತಲ್ಲಿ ಇವತ್ತು ಒಂದ್ ಕಡೆ ರವಿಕುಮಾರ್ ಅವರು ಇರ್ತಾರ, ನಮ್ಮ ಕೇಂದ್ರದಲ್ಲಿ ನಮ್ಮ ಹಿರಿಯರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇರ್ತಾರ. ಹಂಗಾಗಿ ನಮ್ಮ ಅಮರನಾಥ್ ಪಾಟೀಲ್ ಹೋಗೋದ್ರಿಂದ ಅವ್ರೇನು ಹೊಸಬ್ರೇನಲ್ಲ. ಕಳೆದ ಬಾರಿಗಿನ ಮುಂಚೆ ಅಂದ್ರೆ 2012ರಿಂದ 14 ತನಕ ನಮ್ಮ 15 ತನಕ ಕೂಡ ನಮ್ಮ ಭಾಗದಲ್ಲಿ ಅವರು ಪದವೀಧರ ಕ್ಷೇತ್ರದಿಂದ ಗೆದ್ದಂತವ್ರು. ಅವ್ರ ತಂದೆಯವರು ಕೂಡ MLA ಆದಂತವ್ರು. ಈ ಭಾಗದಲ್ಲಿ ವಿಶೇಷವಾದಂತ ಒಂದು ರೀತಿ ಕಳಕಳಿ ಇದ್ದಂತ ವ್ಯಕ್ತಿ, ಅಭಿವೃದ್ಧಿ ವಿಚಾರ ಬಂದಂತ ಟೈಮಲ್ಲಿ ಧ್ವನಿ ಎತ್ತಂತ ವ್ಯಕ್ತಿ, ವಿಧಾನ ಪರಿಷತ್ತಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಧ್ವನಿ ಎತ್ತಂತ ವ್ಯಕ್ತಿ. ಅಂತ ವ್ಯಕ್ತಿ ನಮ್ಗೆ ಇರೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಈ ವಿಚಾರದ ಬಗ್ಗೆ ನೀವೆಲ್ಲರ ಆಶೀರ್ವಾದ, ಯಾಕಂದ್ರೆ ತಾವೆಲ್ಲರೂ ತಿಳುವಳಿಕೆದಂತ ಜನರಿದ್ದೀರಿ. ಮೊದಲನೇ ಪ್ರಾಶಸ್ತಿ ಮತ ಅಂದ್ರೆ ಯಾರು ಕೂಡ ಇನ್ನೊಂದು ಪ್ರಾಶಸ್ತಿ ಮತ ಕೂಡ ಕನ್ಸಿಡರ್ ಮಾಡಕ್ ಹೋಗಬಾರ್ದು. ಮೊದಲನೇ ಪ್ರಾಶಸ್ತಿ ಮತ ಅದು ಅಮರನಾಥ್ ಪಾಟೀಲ್ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಕೊಡೋದ್ರ ಮೂಲಕ ಅವರು ಜಯಶೀಲರಾಗಿ ಮಾಡಬೇಕು. ಜೊತೆಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತು ನಮ್ಮ ಸೋಮಶೇಖರ್ ರೆಡ್ಡಿ ನಮ್ಮೆಲ್ಲ ನಾಯಕರು ನಿಮ್ಮ ಜೊತೆ ಇರ್ತೀವಿ. ಯಾಕಂದ್ರೆ ನಮ್ಮ ಸ್ವಾರ್ಥ ನಮ್ಮ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಇವತ್ತು ಎಲ್ಲ ವಿಷಯಗಳಲ್ಲಿ, ಮೂಲಭೂತ ಸೌಕರ್ಯಗಳಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಕೂಡ ಅದನ್ನ ಅಭಿವೃದ್ಧಿಯನ್ನು ಹೊಂದಬೇಕಾದ್ರಿನ ಸಮಯ ಬಹಳಷ್ಟು ಗ್ಯಾಪ್ ಆಗ್ತಾ ಇದೆ. ಆ ಗ್ಯಾಪ್ ಅನ್ನು ಫುಲ್ಫಿಲ್ಮೆಂಟ್ ಮಾಡ್ಬೇಕಾದ್ರಿನ ಇವತ್ತು ಇಂಥ ಪದವೀಧರ ಕ್ಷೇತ್ರದಿಂದ ತಾವೆಲ್ಲರೂ ಮುಂದಕ್ಕೆ ಬರಬೇಕಾಗುತ್ತೆ. ನನ್ನ ಕಳ್ಕಳಿ ಏನಂದ್ರಿನ ನೀವು ಯಾರ್ಯಾರು ಗ್ರಾಜುಯೇಟ್ಸ್ ಇದ್ರು ಆ ಗ್ರಾಜುಯೇಟ್ಸ್ ಎಲ್ಲ ಕೂಡ ಜಾಸ್ತಿ ಮತದಾನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹಿರಿಯರಾದಂತಹ ಪ್ರಹ್ಲಾದ್ ಜೋಶಿ ಹೇಳುವಂತ ಟೈಮಲ್ಲಿ ತಿಳಿಸ್ತಾರ. ಯಾಕಂದ್ರೆ ನೀವು ಜಾಸ್ತಿ ಮತದಾನ ಮಾಡೋದ್ರಿಂದ ಅಲ್ಲಿ ಒಂದು ರೀತಿ ನಾವು ದೇಶಕ್ಕೆ ಗೌರವ ಸೂಚಿಸಬೇಕಾಗುತ್ತೆ. ಪ್ರಧಾನಮಂತ್ರಿಗಳ ಜೊತೆ ನಾವು ಇದ್ದಂಗೆ ತೋರಿಸಿದೆ, ಭಾರತೀಯ ಜನತಾ ಪಾರ್ಟಿಯ ಅಮರನಾಥ್ ಪಾಟೀಲ್ ಅವರ ಪರಗಳು ನಾವು ಇದ್ದಂತ ತೋರಿಸಿದೆ ಅನ್ನೋಂಥ ಕಾರಣದಿಂದ ನಾವು ಜಾಸ್ತಿ ಒತ್ತನ್ನು ನಾವು ಕೊಡೋದ್ರ ಮೂಲಕ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಇಲ್ಲಿ ವಿಧಾನ ಪರಿಷತ್ಗೆ ಕಳಿಸಿಕೊಡಬೇಕು. ಹಾಗಾಗಿ ವಿಶೇಷವಾಗಿ ನೀವೆಲ್ಲರ ಆಶೀರ್ವಾದ. ಇವತ್ತು ನಾವು ಈ ಭಾಗಕ್ಕೆ ನೋಡಿದಂತ ಟೈಮಲ್ಲಿ ನಾವು ಈ ಸರ್ಕಾರ ಬಂದು 1 ವರ್ಷಗಳ ಕಾಲ ಆಯ್ತು. 1 ವರ್ಷದಿಂದ ಏನಾಗ್ತಿದೆ, ಕೇವಲ ಟೈಮ್ ಪಾಸ್ ಆಗ್ತಾ ಇದೆ. ಆ ಟೈಮ್ ಪಾಸ್ ಆಗೋದ್ರಿಂದ ಏನೋ ಗ್ಯಾರಂಟಿಗಳು ಕೊಟ್ಟಿದ್ದು ಅನ್ನೋದು ಬಿಟ್ರೆ ಒಂದು ಕೆಲಸಗಳು ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಟೈಮಲ್ಲಿ ಇವತ್ತು ಇಲ್ಲಿ ಕುದ್ದಿಲಿ ಪೂಜೆ ಮಾಡಿದ್ರೆ ನಾಳೆ ಅಲ್ಲಿ ಕುದ್ದಿಲಿ ಪೂಜೆ ಮಾಡ್ತೀವಿ. ಏನೋ ಒಂದು ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಕಣ್ಣಿಗೆ ಕಾಣ್ತದೆ. 1 ವರ್ಷದಿಂದ ಯಾವುದೇ ಕೆಲಸಗಳು ಕಂಡಿಲ್ಲ, ನಾವು ಮರೆತು ಇರ್ತೀವಿ. ಅಭಿವೃದ್ಧಿ ಕೆಲಸಗಳು ಹೆಂಗಿರ್ತಾವ ಅಂದ್ರೆ 1 ವರ್ಷದಿಂದ ಎಲ್ಲ ನಾವು ಒಂದು ಕಡೆ ಸರ್ಕಾರ ಬಂದಂತ ಒಂದು ಕೆಲಸ ಮಾಡಿದಂತ ಉದಾಹರಣೆ ಯಾವುದಿಲ್ಲ, ನಿಷ್ಕ್ರಿಯವಾಗಿ ನಿಂತು ಹೋಗ್ಬಿಟ್ಟಿದೆ. ಹಂಗಾಗಿ ನನ್ನ ಕಳಕಳಿ ವಿನಂತಿ ಇಷ್ಟೇ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿಜಿಯವರು ಪುನಃ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ. ಒಂದು ಕಡೆ ವಿಧಾನ ಪರಿಷತ್ ಅಮರನಾಥ್ ಪಾಟೀಲ್ ಗೆಲ್ಲುವಾಗ ನಮ್ಮ ವಿಧಾನ ಪರಿಷತ್ತಲ್ಲಿ ಕೂಡ ನಮ್ಮ ಧ್ವನಿಯನ್ನು ಎತ್ತುವಂತ ಕೆಲಸಗಳು ಆಗುತ್ತೆ. ಜೊತೆಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 4ನೇ ತಾರೀಕಿನ ನಂತರ ನಿಮ್ಮ ಶ್ರೀರಾಮನು, ನಿಮ್ಮ ತಮ್ಮ, ನಿಮ್ಮ ಅಣ್ಣ ಕೂಡ ಇವತ್ತು ಲೋಕಸಭೆಗೆ ಆಯ್ಕೆಯಾಗುವಂತ ಎಲ್ಲ ವಿಶ್ಲೇಷಕರು ಜೊತೆಲಿ ಈ ಯೂಟ್ಯೂಬರ್ಸು ಜೊತೆ ಮಾಧ್ಯಮಗಳು ಕೂಡ ಬಹಳಷ್ಟು ವಿಶ್ಲೇಷಕರೆಲ್ಲ ಕೂಡ ಮಾತಾಡ್ತಾ ಇದ್ರ. ಬಳ್ಳಾರಿ ಜಿಲ್ಲೆಯಿಂದ ನಾನು ಪ್ರಹ್ಲಾದ್ ಜೋಶಿ ಅವರು ಉತ್ತರ ಪ್ರದೇಶದಲ್ಲೂ ಬಿಹಾರದಲ್ಲಿ ಇದ್ರು. ಬಿಹಾರದಲ್ಲಿ ಇದ್ದಂತ ಟೈಮ್ ನಾನು ದಯವಿಟ್ಟು ಏನಾಗಿರ್ಬೋದು ಅನ್ನೋದ್ರಿಂದ ರಾಮ್ಲೋರೆ ಅವತ್ತು ಹೇಳಕ್ಕಾಗಲಿಲ್ಲ. ಇವತ್ತು ಹೇಳಿದ್ರು ರಾಮ್ಲೋರೆ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲ ನಿಮ್ಮ ಬಳ್ಳಾರಿ ಜಿಲ್ಲೆಯ ಜನರು ನಿನ್ನ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗಿ ತಮ್ಮ ಜೊತೆ ನಾನು ಯಾವುದೇ ವಿಚಾರವನ್ನು ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ತೀನಿ. ವಿಶೇಷವಾಗಿ ನನ್ನ 6 ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕಕ್ಕೆ, ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದಂತ ಟೈಮಲ್ಲಿ ಯಾವುದೇ ವಿಚಾರ ಸರ್ಕಾರದಲ್ಲಾಗಿರ್ಬೋದು, ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ಎಲ್ಲಾ ಯೋಜನೆಗಳನ್ನು ಇಲ್ಲಿ ತರುವಂತ ಕೆಲಸ
ನಾನು ಮಾಡ್ತೀನಿ ಅಂತ ಮಾತುಗಳನ್ನು ಹೇಳ್ತಾ ಅಮರನಾಥ್ ಪಾಟೀಲ್ ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿ. ಗುಲ್ಬರ್ಗಾದಿಂದ ಹಿಡಿದು 7 ಜಿಲ್ಲೆಗಳಲ್ಲಿ ಕೂಡ ನಾನು ಕೂಡ ಪ್ರಚಾರ ಮಾಡ್ತೀನಿ ಅಂತೇಳಿ ಪಕ್ಷದ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ಬಳ್ಳಾರಿಗೆ ಬಂದು ಪ್ರಚಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಿಸ್ತಿನ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ಯಾವರಿಗೆ ಯಾವ ಕೆಲಸ ಹೇಳಿದ್ರು ಕೂಡ ಅವರು ಬಂದು ಆ ಕೆಲಸ ಮಾಡಿ ಹೋಗೋ ಒಂದು ಶಿಸ್ತಿನ ಸಿಪಾಯಿಗಳು ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಅಭ್ಯರ್ಥಿಯಾದಂತ ಅಮರನಾಥ್ ಪಾಟೀಲ್ ಸರ್ ಅವರು 2 ದಿನ ನಮ್ಮ ಬಳ್ಳಾರಿಗೆ ಟೈಮ್ ಕೊಟ್ಟು ಇಡೀ ಬಳ್ಳಾರಿ ನಗರದಲ್ಲಿರುವಂತಹ ಎಲ್ಲಾ ಕಾಲೇಜ್ಗಳು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಪ್ರತಿಯೊಬ್ಬರನ್ನ ಭೇಟಿಯಾಗಿ ಓಟ್ ಕೇಳಿ ಈಗಾಗಲೇ ಹೋಗಿದ್ದಾರೆ. ಹಂಗಾಗಿ ತಾವೆಲ್ಲ ಇವತ್ತು ಬಂದಿದ್ದೀರಿ, ಬಹಳ ಸಂತೋಷ. ನಮ್ಮ ಅಭ್ಯರ್ಥಿಗೆ ನಮ್ಮ ರವಿಕುಮಾರ್ ಸರ್ ಹೇಳ್ದಂಗೆ 1ನೇ ಪ್ರಾಶಸ್ತ್ಯ ಮತ ಹಾಕಿ ಅವರ ಜಯಶೀಲರ ಮಾಡಬೇಕು ಅಂತ ಹೇಳಿ ನಾನು ತಮಗೆಲ್ಲ ವಿನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.